ನಮ್ಮ ದೇಶದ ಯೋಧರನ್ನ ಕಂಡು ಬೆದರಿರುವ ಪಾಪಿ ಪಾಕಿಸ್ತಾನದ ರಣಹೇಡಿ ಸೈನಿಕರು ನಿಂತ ಜಾಗದಲ್ಲೇ ಎಲ್ಲವನ್ನ ಮಾಡಿಕೊಳ್ಳುವಂತಹ ವಾತಾವರಣ ನಿರ್ಮಾಣವಾಗ್ಬಿಟ್ಟಿದೆ. ಈಗಾಗಲೇ ಅಲ್ಲಿನ ಸೈನಿಕರು ರಾಜೀನಾಮೆ ಕೊಟ್ಟು ಓಡಿ ಹೋಗ್ತಿದ್ದಾರೆ. ರಾಜೀನಾಮೆ ಕೊಡ್ತಾ ಇರುವ ಪಾಕ್ ಸೈನಿಕರನ್ನ ಒತ್ತಾಯಪೂರ್ವಕವಾಗಿ ಸೇನೆಯಲ್ಲಿ ಉಳಿಸಿಕೊಳ್ಳಲಾಗ್ತಾ ಇದೆ. ಹೀಗೆ ಒತ್ತಾಯದಿಂದ ಸೇವೆ ಸಲ್ಲಿಸುವ ಸೈನಿಕರು ಯುದ್ಧ ಭೂಮಿಯಲ್ಲಿ ಅದ್ಯಾವ ರೀತಿ ಹೋರಾಟ ಮಾಡಬಹುದು ಅನ್ನೋದನ್ನ ನೀವೇ ಊಹಿಸಿ. ಅದು ಅಲ್ಲದೆ ಎಂಥ ತ್ಯಾಗಕ್ಕೂ ಸಿದ್ಧರಾಗಿರುವ ಭಾರತೀಯ ಯೋಧರ ಎದುರು ಎಂತಹ ಹೇಡಿ ಪಾಕಿಸ್ತಾನ ಸೈನಿಕರಿಗೆ ಹೋರಾಟ ಮಾಡೋದಕ್ಕೆ ಸಾಧ್ಯವಾಗುತ್ತಾ ನೀವೇ ಯೋಚನೆ ಮಾಡಿ. ಮತ್ತೊಂದು ಕಡೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಕೂಡ ಯುದ್ಧಕ್ಕೆ ಹೆದರಿ ಎಸ್ಕೇಪ್ ಆಗಿದ್ದಾರೆ ಎನ್ನುವ ಸುದ್ದಿ ಕೂಡ ಪಾಕಿಸ್ತಾನದಲ್ಲಿ ಹರಿದಾಡಿದೆ. ದಿ ವೀಕ್ನಲ್ಲಿ ಪ್ರಕಟವಾದ ಸುದ್ದಿಯಲ್ಲಿ ಪಾಕ್ ಜನರಲ್ ಅಸೀಂ ಮುನೀರ್ ಪಾಕಿಸ್ತಾನದಿಂದ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗಿತ್ತು. ಇನ್ನು ಹಲವೆಡೆ ಮುನೀರ್ ರಾವಲ್ಪಿಂಡಿಯ ಬಂಕರ್ನಲ್ಲಿ ಅಡಗಿಕೊಂಡಿದ್ದಾರೆ ಅಂತ ಸುದ್ದಿ ಮಾಡಲಾಗಿತ್ತು. ಈ ಸುದ್ದಿಯಿಂದ ಮುಜುಗರಕ್ಕೆ ಒಳಗಾದ ಪಾಕ್ ಸರ್ಕಾರ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಎಲ್ಲೂ ಓಡಿ ಹೋಗಿಲ್ಲ ಅಂತ ಸುಳ್ಳು ಹೇಳಿಕೊಂಡು ಮುನೀರ್ ಪಾಕ್ ಪ್ರಧಾನಿ ಜೊತೆಗೆ ಇರುವ ಫೋಟೋವೊಂದನ್ನು ಹಂಚಿಕೊಂಡಿತು. ಆದರೆ ಈ ಫೋಟೋ ಹಳೆಯ ಫೋಟೋ ಅನ್ನೋದು ಬಯಲಾಗಿ ಮತ್ತೆ ಪಾಕ್ ಸರ್ಕಾರ ಅವಮಾನಕ್ಕೆ ಒಳಗಾಗಬೇಕಾಯಿತು. ಇದೀಗ ಮತ್ತೊಂದು ಸುದ್ದಿ ಪಾಕಿಸ್ತಾನದಲ್ಲಿ ಟ್ರೆಂಡಿಂಗ್ನಲ್ಲಿದ್ದು, ಪಾಕ್ ಜನರಲ್ ಅಸೀಂ ಮುನೀರ್ ತಮ್ಮ ಕುಟುಂಬದ ಜೊತೆಗೆ ಸೌದಿ ಅರೇಬಿಯಾಗೆ ಓಡಿ ಹೋಗಿದ್ದಾರೆ ಮತ್ತು ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿಯ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಜರ್ದಾರಿ ಅವರ ಕುಟುಂಬವು ಕೆನಡಾಗೆ ಪಲಾಯನವಾಗಿದೆ ಎನ್ನಲಾಗ್ತಾ ಇದೆ. ನಮಗೆ ನಿಮಗೆ ಗೊತ್ತಿರದ ಅನೇಕ ವಿಚಾರಗಳು ಭಾರತ ಮತ್ತು ಪಾಕಿಸ್ತಾನ ದೇಶಗಳ ಸೈನಿಕರಿಗೆ ತಿಳಿದಿರುತ್ತವೆ. ಪಾಕಿಸ್ತಾನದ ಸೈನಿಕರಿಗೆ ತಾವು ಯಾವುದೇ ಕಾರಣಕ್ಕೂ ಭಾರತದ ಜೊತೆಗೆ ಯುದ್ಧ ಮಾಡಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು 100% ಕನ್ಫರ್ಮ್ ಆಗಿಬಿಟ್ಟಿದೆ. ಈಗಾಗಲೇ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಯ ನಡೆದ ನಂತರ ಭಾರತ ಪಾಕಿಸ್ತಾನವನ್ನ ಎಲ್ಲ ರೀತಿಯಲ್ಲೂ ಟಾರ್ಗೆಟ್ ಮಾಡಿದೆ. ಸದ್ಯ ಪಾಕಿಸ್ತಾನಕ್ಕೆ ಉಸಿರು ಕಟ್ಟಿರುವಂತಾಗಿದೆ. ಭಾರತ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಕ್ ಮೇಲೆ ಯುದ್ಧ ಮಾಡಬಹುದು ಎನ್ನುವ ಭಯದಿಂದ 100ಕ್ಕೂ ಹೆಚ್ಚು ಸೇನಾ ಅಧಿಕಾರಿಗಳು ಮತ್ತು 500ಕ್ಕೂ ಹೆಚ್ಚು ಸೈನಿಕರು ಇದುವರೆಗೆ ರಾಜೀನಾಮೆ ನೀಡಿದ್ದಾರೆ. ಕೆಲಸಕ್ಕೆ ರಾಜೀನಾಮೆ ನೀಡ್ತಾ ಇರುವ ಪಾಕ್ ಸೈನಿಕರು ಸೌದಿ ಅರೇಬಿಯಾ, ಕುವೈತ್ ಮುಂತಾದ ಕಡೆ ಕೆಲಸ ಅರಸಿಕೊಂಡು ಹೋಗ್ತಿದ್ದಾರೆ. ಈ ಬಗ್ಗೆ ಕಾಬೂಲ್ ಫ್ರಂಟ್ ಲೈನ್ ಸುದ್ದಿ ಸಂಸ್ಥೆ ಕೂಡ ವರದಿ ಮಾಡಿದೆ. ಅದರ ಪ್ರಕಾರ ಇದುವರೆಗೆ ಸುಮಾರು 2500 ಸೈನಿಕರು ಒಂದು ವಾರದ ಅವಧಿಯಲ್ಲಿ ಕೆಲಸವನ್ನ ತೊರೆದಿದ್ದಾರೆ. ಪಾಕಿಸ್ತಾನದಲ್ಲಿ ರಾಜೀನಾಮೆ ನೀಡುತ್ತಾ ಇರುವ ಸೈನಿಕರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇರುವುದು ಪಾಕ್ ಸರ್ಕಾರದ ನಿದ್ದೆ ಹಾಳು ಮಾಡಿದೆ. ಪಾಕ್ ಸೈನಿಕರು ತಮ್ಮ ರಾಜೀನಾಮೆಗೆ ಹಲವು ಕಾರಣಗಳನ್ನ ನೀಡಿದ್ದಾರೆ. ಅವುಗಳಲ್ಲಿ ಪ್ರಮುಖ ಕಾರಣಗಳು ಏನಂದ್ರೆ, ಮಿಲಿಟರಿ ಕಮಾಂಡರ್ಗಳ ಆದೇಶಗಳನ್ನ ಆಗಾಗ್ಗೆ ಬದಲಾಯಿಸುವುದು, ಮಾನಸಿಕ ಆಯಾಸ ಮತ್ತು ಕುಟುಂಬದ ಮೇಲೆ ಹೆಚ್ಚುತ್ತಿರುವ ಒತ್ತಡ. ಈ ಎಲ್ಲಾ ಕಾರಣಗಳಿಂದ ಬೇಸತ್ತು ಪಾಕ್ ಯೋಧರು ಯುದ್ಧ ಭೂಮಿಯಿಂದ ಹಿಂದೆ ಸರಿತಾ ಇದ್ದಾರೆ. ಈ ಬಿಕ್ಕಟ್ಟಿನ ಪರಿಣಾಮ ಭಾರತ ಪಾಕಿಸ್ತಾನ ಗಡಿಯಲ್ಲಿ ನೇರವಾಗಿ ಕಾಣಿಸ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಯೋಧರು ರಾಜೀನಾಮೆ ಕೊಡ್ತಾ ಇರೋದ್ರಿಂದ ಎಚ್ಚೆತ್ತುಕೊಂಡಿರೋ ಪಾಕ್ ಸರ್ಕಾರ ಪಾಕ್ ಸೇನೆಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದೆ. ಸೇನೆಯ ನಿಯಮವನ್ನ ಉಲ್ಲಂಘಿಸಿದ್ರೆ ಅವರ ವಿರುದ್ಧ ಪಾಕಿಸ್ತಾನ ಸೇನಾ ಕಾಯ್ದೆಯ ಅಡಿ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದೆ. ಸೈನಿಕರ ಸಾಮೂಹಿಕ ರಾಜೀನಾಮೆಯು ಭಾರತ ಪಾಕಿಸ್ತಾನ ಗಡಿಯಲ್ಲಿ ಪಾಕಿಸ್ತಾನದ ಭದ್ರತಾ ವ್ಯವಸ್ಥೆಯನ್ನ ತೀವ್ರ ಬಿಕ್ಕಟ್ಟಿಗೆ ಸಿಲುಕಿಸಿದೆ. ಭಾರತ ಪಾಕಿಸ್ತಾನ ಗಡಿಯ ಭದ್ರತೆಯ ಜವಾಬ್ದಾರಿಯನ್ನ ಹೊಂದಿರುವ 11ನೇ ದಳದ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಉಮರ್ ಅಹಮದ್ ಬುಖಾರಿ ಸೇನಾ ಪ್ರಧಾನ ಕಚೇರಿಗೆ ಪತ್ರ ಬರೆದು ಈ ಪರಿಸ್ಥಿತಿಯ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಸೇನಾ ಪ್ರಧಾನ ಕಚೇರಿ ಕಠಿಣ ನಿಲುವನ್ನು ತೆಗೆದುಕೊಂಡಿತು ಮತ್ತು ಈ ಬಿಕ್ಕಟ್ಟಿನ ಸಮಯದಲ್ಲಿ ರಾಜೀನಾಮೆಗಳನ್ನು ಸ್ವೀಕರಿಸಲಾಗುವುದಿಲ್ಲ, ಯಾಕಂದ್ರೆ ಅದು ಮಿಲಿಟರಿ ನಿಯಮಗಳ ಉಲ್ಲಂಘನೆಯಾಗಿದೆ ಅಂತ ಹೇಳಿದೆ. ರಾಜೀನಾಮೆ ನೀಡುವ ಅಧಿಕಾರಿಗಳು ಮತ್ತು ಸೈನಿಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಆದರೆ ಸೈನಿಕರ ರಾಜೀನಾಮೆಗಳ ನಿಖರ ಸಂಖ್ಯೆಯನ್ನ ಬಹಿರಂಗಪಡಿಸಲು ಪ್ರಧಾನ ಕಚೇರಿ ನಿರಾಕರಿಸಿದ್ದು ಪರಿಸ್ಥಿತಿಯ ಗಂಭೀರತೆಯ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಪಾಕ್ ಸೈನಿಕರನ್ನ ಗುರಿಯಾಗಿಸಿಕೊಂಡು ಬಿಎಲ್ಎ ಅಂದ್ರೆ ಬಲೂಚಿಸ್ತಾನ ಲೈಬ್ರೇಷನ್ ಆರ್ಮಿ ನಡೆಸ್ತಾ ಇರುವ ದಾಳಿ ಪಾಕಿಸ್ತಾನದ ಮಿಲಿಟರಿ ಪಡೆಗಳಿಗೆ ಪದೇ ಪದೇ ಆಘಾತವನ್ನು ನೀಡ್ತಾ ಇದೆ. ಪಾಕ್ ಮೇಲೆ ಬಾಲೂಚಿಸ್ತಾನ ಮತ್ತು ಖೈಬರ್ ಪಖಂಕ್ವಾದ ಭಾಗದಲ್ಲಿ ದಾಳಿಗಳು ಹೆಚ್ಚಾಗ್ತಾ ಇದೆ. ಇದರ ನಡುವೆ ಬಲಿಷ್ಠ ಭಾರತವನ್ನ ಎದುರು ಹಾಕಿಕೊಂಡಿರುವ ಪಾಕಿಸ್ತಾನಕ್ಕೆ ಭಾರತದಿಂದಲೂ ಯುದ್ಧದ ಭಯ ಕಾಡ್ತಾ ಇದೆ. ಇವೆಲ್ಲ ಕಾರಣಗಳಿಂದ ಪಾಕ್ ಸೈನಿಕರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.